ಮೇಡಮ್, ನೀವು ಹೇಳ್ದಾಗೆ ಶುಗರ್ ಟ್ಯಾಬ್ಲೆಟ್ಸ್ ತಗೋತಿದ್ದೀನಿ, ಹಾಗೆ ಬೆಳಗ್ಗೆ ಸಂಜೆ ಇನ್ಸುಲಿನ್ ಕೂಡ ತಗೋತಾ ಇದ್ದೀರಿ. ನೀವು ಹೇಳ್ದಾಗೆ ಪ್ರತಿ ಸಂಜೆ ಮತ್ತೆ ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ದೀನಿ, ನೀವು ಹೇಳೋ ತರ ಫುಡ್ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಶುಗರ್ ಲೆವೆಲ್ ಕಂಟ್ರೋಲೇ ಬರ್ತಿಲ್ಲ ಅಲ್ಲ ಮೇಡಮ್, ಏನಾದ್ರೂ ಒಂದು ಪರಿಹಾರ ಕೊಡಿ. ಅಷ್ಟೇ ಅಲ್ಲ, ನನ್ನ ಕಾಲೆಲ್ಲ ಉರಿ ಇದೆ. ಹಾಗೆ ಹೇಳ್ಬೇಕಂದ್ರೆ ನನ್ನ ಕಾಲ್ ಗಾಯ ಕೂಡ ವಾಸಿ ಆಗ್ತಿಲ್ಲ. ನೀವೇ ಒಂದು ಪರಿಹಾರ ಕೊಡ್ಬೇಕು ಅಂತ ನಂದು ಪ್ರತಿ ಒಂದು ಪೇಷಂಟ್ ಇದೇ ಕಂಪ್ಲೇಂಟ್. ಇದಕ್ಕೆಲ್ಲ ರಾಮಬಾಣ ಪರಿಹಾರ ಏನ್ ಹೇಳ್ತೀರಾ? ಇದಕ್ಕೆಲ್ಲ ರಾಮಬಾಣ ಪರಿಹಾರ ಅಂದ್ರೆ ಜೀನಿ. ಇದನ್ನ ಬೆಳಗ್ಗೆ ಸಂಜೆ ಗಂಜಿ ತರ ಮಾಡ್ಕೊಂಡು 3 ತಿಂಗಳು ಕಂಟಿನ್ಯೂಸ್ ಆಗಿ ಕುಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಿದೆ. ನೀವು ಏನ್ ಇನ್ಸುಲಿನ್ ತಗೋತಿದ್ರ ಅದು ಡೋಸ್ ಕೂಡ ಕಡಿಮೆ ಮಾಡ್ಬೋದು, ಸರಿನಾ? ಅಷ್ಟೇ ಅಲ್ಲ, ಈ ಜೀನಿಲಿ ಏನೇನಿದೆ ಗೊತ್ತಾ? ಜೀನಿಯಲ್ಲಿ ಸಜ್ಜೆ, ನವಣೆ, ರಾಗಿ, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಇನ್ನು ಬೆಟ್ಟದ ನೆಲ್ಲಿಕಾಯಿ ಅಂತ ಕೇಳಿದ್ರ, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವಿನ್ಮೇಲೆ ಜೀನಿ ಕುಡಿತೀರಾ ಅಲ್ವಾ? ಅಷ್ಟೇ ಅಲ್ಲದೆ ನನ್ನ ಪೇಷಂಟ್ 3 ತಿಂಗಳ ರಿಸಲ್ಟ್ ಚೆನ್ನಾಗಿ ಬಂತು, ಶುಗರ್ ಲೆವೆಲ್ ಕಂಟ್ರೋಲ್ ಆಗಿದೆ ಮೇಡಮ್, ನನಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಕಾಲು ಉರಿ ಎಲ್ಲ ಕಡಿಮೆ ಆಗಿದೆ, ನಾನು ತಗೋತಾ ಇದ್ದೀನಿ, ನನ್ನ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಜೀನಿ ಕುಡೀರಿ, ಹಾಗೆ ನಿಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಅಲ್ಲಿಡಿ.